ಗದಗ ಜಿಲ್ಲೆಯಲ್ಲಿ ಸದ್ಯ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಹಾಗೂ ಮಣ್ಣು ಗಣಿಗಾರಿಕೆಯ ಒಂದು ವಿಷಯವಾಗಿ 2 ವರ್ಷ 3 ವರ್ಷದಿಂದ ನಾನು ಒಬ್ಬ ಸಾಮಾಜಿಕನಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀನಿ. ಯಾವತ್ತೂ ಕೂಡ ಒಂದು ಪತ್ರ ವ್ಯವಹಾರ ಮಾಡ್ತಾ ಇದ್ರು ಡಿ ಸಿ ಅವರಾಗಲಿ, ರಾಜ್ಯ ಜಿಲ್ಲಾಡಳಿತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇವನ್ನೆಲ್ಲ ನಿರ್ಲಕ್ಷಿಸ್ಕೊಳ್ತಾ ಬಂದರು. ಇವಾಗಾದರೂ ಈ ಒಂದು ನ್ಯೂಸಿನ ಮುಖಾಂತರ ಎಚ್ಚೆತ್ತುಕೊಂಡು ಪ್ರತಿಯೊಂದು ಏನು ಮರಳು ಗಣಿಗಾರಿಕೆ ನಡೀತೈತಿ ಪ್ರತಿಯೊಂದು ಪಾಯಿಂಟನ್ನು, ಅಂದರೆ ಈಗ ನೀವು ಏನು ಅಧಿಕಾರಿಗಳು, ಇಲ್ಲಿ ನಾನು ನೇರವಾಗಿ ಆರೋಪ ಮಾಡೋಕ್ಕೆ ಇಷ್ಟಪಡ್ತೀನಿ, ಅಧಿಕಾರಿಗಳು ಈ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ನೀವು ಬೆನ್ನೆಲುವಾಗಿ ನಿಂತ್ಕೊಂಡು ಇದಕ್ಕೆಲ್ಲ ಮಾಡ್ಸೋಕೆ ನಿಮ್ಮದು ಕೂಡ ಇದರಲ್ಲಿ ಪಾತ್ರ ಐತಿ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಯಾಕಂದರೆ 2 ವರ್ಷದಿಂದ ನೀವು ಕಣ್ಣು ಮುಚ್ಚಿ ಕೂತ್ರಿ. ಎಷ್ಟೋ ಕಡೆ ಮಣ್ಣು ಗಣಿಗಾರಿಕೆ ಮಾಡಿದರು, ಎಷ್ಟೋ ಕಡೆ ಮರಳು ಗಣಿಗಾರಿಕೆ, ಇವೆಲ್ಲ ಯಾವುದೇ ಒಂದು ನೀವು ಇದನ್ನು ಮಾಡಲಿಲ್ಲ, ಯಾವುದೋ ಒಂದು ಕೇಸ್ ಮಾಡಲಿಲ್ಲ, ಯಾವುದೋ ಒಂದು ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಒಂದಕ್ಕೂ ನೀವು ಸ್ಪಂದಿಸಲಿಲ್ಲ. ಇವಾಗೇನೋ ಅಧಿಕಾರಿಗಳು 100% ಶಾಮೀಲಾಗ್ಯಾರ. ಇದರಲ್ಲಿ ನಾನು ಮುಚ್ಚಿಡ್ತಾ ಇಲ್ಲ, ಹೇಳ್ತೇನೆ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು 100ಕ್ಕೆ 100% ಶಾಮೀಲಾಗಿ ಏನು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಅವರಿಗೆಲ್ಲ ಇವರೆಲ್ಲ ಬೆನ್ನೆಲುವಾಗಿ ನಿಂತುಕೊಂಡು ಈ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮತ್ತು ಏನು ಈ ಕೆಂಪು ಮಣ್ಣನ್ನು ಗಣಿಗಾರಿಕೆ ಮಾಡ್ತಾರೆ, ಇದಕ್ಕೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇವತ್ತಾದರೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಇನ್ನು ಮುಂದಾದರೂ ಇದನ್ನು ತಡೆ ಹಿಡಿಬೇಕು. ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಯಾವುದೇ ಅಧಿಕಾರಿ ಇರಲಿ, ಯಾವುದೇ ರಾಜಕಾರಣಿ ಇರಲಿ, ಯಾವುದೇ ಒಬ್ಬ ಗುತ್ತಿಗೆದಾರ ಇರಲಿ, ಅವ್ರಿಗೆಲ್ಲರಿಗೂ ಸರ್ಕಾರದಿಂದ ಏನು ಒಂದು ಪೆನಾಲ್ಟಿ ಬೀಳ್ತೈತಿ, ಅವ್ರು ಏನು ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದಕ್ಕೆ ಏನು ನೀವು ದಂಡ ವಿಧಿಸ್ತೀರಿ, ಅದಕ್ಕೆ 1ಕ್ಕೆ 10 ಪಟ್ಟು ದಂಡ ಹಾಕಕ್ಕೆ ಸರ್ಕಾರದೊಳಗೆ ಇದೈತಿ, ಅವಕಾಶ ಐತಿ. ಅದಕ್ಕೆ 10 ಪಟ್ಟು ದಂಡ ಹಾಕಿದ್ರು ಇನ್ನು ಮುಂದೆ ಅವರು ಅಕ್ರಮವಾಗಿ ಗಣಿಗಾರಿಕೆ ಮಾಡಬಾರ್ದು ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಇದನ್ನು ಕೊಡಬೇಕು, ಅವರಿಗೆ ಎಚ್ಚರಿಕೆಗಳು ಕೊಡಬೇಕಂತ ಹೇಳ್ತಾ ನನ್ನ ಈ ಒಂದು ಅಭಿಯಾನವನ್ನು ಇವಾಗ ಏನು ಪ್ರಾರಂಭ ಮಾಡಿದ್ವಿ ಇದು ಮುಗಿಯುವವರೆಗೂ ನಾವು ಈ ಅಭಿಯಾನವನ್ನು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಅದೇ ರೀತಿ ಜಿಲ್ಲಾಧಿಕಾರಿಗಳು ಇವತ್ತೇ ಎಚ್ಚೆದ್ದು ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿಯೊಂದು ಈ ಹಳ್ಳದ ಅಂತೂ ಹೊಳೆಯ ಪಕ್ಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳಿಗೆ ವಿಸಿಟ್ ಮಾಡಿ ಎಲ್ಲೆಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ, ಎಲ್ಲೆಲ್ಲಿ ಮರಳು ಗಣಿಗಾರಿಕೆ ನಡೀತಾ ಇದೆ, ಇದನ್ನು ತಡೆ ಹಿಡಿದು ಕೂಡಲೇ ಎಲ್ಲರಿಗೂ ಒಂದು ದಂಡ ವಿಧಿಸುವ ಮುಖಾಂತರ ಅವರಿಗೆ ಕಾನೂನಿನಲ್ಲಿ ಕಠಿಣವಾದ ಶಿಕ್ಷೆಯನ್ನು ಅವರು ಇದನ್ನು ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ.